ಬಂದಂಥ ಹಿರಿಯ ನಾಯಕರು ಯಾವುದಕ್ಕೆ ಕುಗ್ಬೇಡಿ, ನೀವು ನಾವೆಲ್ಲರೂ ಇದ್ದೀವಿ ನಿಮ್ಮ ಜೊತೆಗೆ ಸಮಾಜದವರು. ಇವತ್ತು ಅನ್ಯ ಸಮಾಜವನ್ನು ಕೂಡ ಇವತ್ತು ಗಣನೆಗೆ ತಗೊಂಡು ನಾವು ಮುಂದಿನ ದಿನಮಾನದಲ್ಲಿ ಕೆಲಸ ಮಾಡುವಂಥ ಅವ್ರ ಕೈಕಾಲು ಬಿದ್ದಾದರೂ ನಾವು ನಿಮ್ಮ ಪರವಾಗಿ ನಾವು ಮುಂದಿನ ದಿನಮಾನದಲ್ಲಿ ಕೆಲಸ ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ. ನಾವೆಲ್ಲರೂ ಕೂಡ ಇದ್ದೀವಿ. ನೀವು 5 ವರ್ಷ ಎಲ್ಲರೂ ನಾವು ಪಟ್ಕೊತಾ ಇರೋದು 5 ವರ್ಷ ದುಡ್ದಿದ್ದೀರಾ. ನಿಮಗೆ ಇಡೀ ಇವತ್ತು ಸಮಾಜದವ್ರು ಅಷ್ಟೇ ಅಲ್ಲ, ಅನ್ಯ ಸಮಾಜದವರು ಕೂಡ ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನನಗೆ ಸಂಬಂಧನೇ ಇಲ್ಲ ಅಂಥ ಮಹಿಳೆಯರು ಫೋನ್ ಮಾಡಿ ರಾಜ್ಯಾದ್ಯಂತ ಇವತ್ತು ಮೈಸೂರು, ಮಂಡ್ಯ, ಇವತ್ತು ಚಿತ್ರದುರ್ಗ ಆಗಿರ್ಬೋದು, ಇವತ್ತು ಚಿಕ್ಕಮಂಗ್ಳೂರು ಆಗಿರ್ಬೋದು, ಸಾಕಷ್ಟು ಕಡೆ ಮಂಗಳೂರು ಆಗಿರ್ಬೋದು, ಸಾಕಷ್ಟು ಕಡೆಯಿಂದ ಕರೆಗಳು ಬರ್ತಾ ಇದ್ದಾವೆ. ನೀವು ಯಾವುದಕ್ಕೆ ಕೂಡ ಎದೆಗುಂದಬೇಡಿ, ನೀವು ಕೆಲಸ ಮಾಡಿರೋವಂಥದ್ದು ನಾವು ನೋಡಿದ್ದೀವಿ, ನಿಮಗೆ ಸಿಗಬೇಕಾಗಿತ್ತು ಟಿಕೆಟು ಅಂತೇಳಿ ಎಲ್ಲ ಕಡೆಯಿಂದ ಕೂಗು ಬರ್ತಾ ಇದೆ. ಈ ಒಂದು ವಿಶ್ವಾಸದಲ್ಲಿ ಮುಂದಿನ ಬರುವಂಥ 28ನೇ ತಾರೀಕು ಏನು ಸಭೆಯ ನಿರ್ಧಾರವನ್ನು ತಗೋತಾರೆ ಅದನ್ನು ನಾವು ನೋಡಬೇಕು. ಖಂಡಿತವಾಗ್ಲೂ ಕಣದಲ್ಲಿರೋದಂತೂ ಗ್ಯಾರಂಟಿ. ನಾನು ಇನ್ನು ಸರಿ ಮಾತಿಲ್ಲ. ನನ್ನ ಪತಿಯವರು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ಬೋದು, ಅವರನ್ನು ಹೊರಗಿಟ್ಟು ಚುನಾವಣೆ ಮಾಡುವಂತ ಶಕ್ತಿ ನನಗಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇಲ್ಲಿಯ ಜನರು ನನ್ನ ಜೊತೆಗಿದ್ದಾರೆ. ಇವತ್ತು ಅವ್ರನ್ನ ನಾನು ಇದರಲ್ಲಿ ಹೇಳುತ್ತಾರಲ್ಲ, ಅವರ ಒಂದು ಇದಕ್ಕೆ ನಾನು ಏನೂ ಅಡ್ಡಿಪಡಿಸಲ್ಲ. ನನಗೆ ಸೂಕ್ತವಾದಂಥ ನ್ಯಾಯ ಕೊಟ್ಟರೆ ನಾನು ಸುಮ್ಮನೆ ಇರ್ತೀನಿ. ಇಲ್ಲ ಅನ್ಯಾಯನೇ ಆಯಿತು ಅಂತಂದರೆ ಇಡೀ ನನ್ನ ಜಿಲ್ಲೆ ಜನ ನನ್ನ ಜೊತೆಗಿದ್ದಾರೆ. ಹೌದು, ಇವತ್ತು ನನಗೆ ಅನ್ಯಾಯ ಆಗಿದೆ. ಹೌದು, ಇವತ್ತು ಟಿಕೆಟ್ ಕೊಡ್ತಾರೆ, ಮತ್ತೆ ಇನ್ನೂ ಕಾಲಾವಕಾಶ ಇದೆಯಲ್ಲ B.Pharm ಕೊಡೋದಕ್ಕೆ. ಬದಲಾವಣೆ ಮಾಡಿ ಇವತ್ತು ಮಾನ್ಯ ಚಿಮ್ಮನಕಟ್ಟಿಯವರು ಎಲೆಕ್ಷನ್ಗೆ ನಿಂತಾಗ ಹೆಸರು ಚೇಂಜ್ ಆಗಿತ್ತು. ದೇವರಾಜ್ ಪಾಟೀಲ್ ಅವ್ರದ್ದು ನಮ್ಮ ಜಿಲ್ಲೆಯಲ್ಲೇ ಹೆಸರು, ನಮ್ಮ ಜಿಲ್ಲೆಯಲ್ಲೇ ಇವತ್ತು ಅನೌನ್ಸ್ ಆದಂಥ ಹೆಸರು ದೇವರಾಜ್ ಅವ್ರದ್ದು ಅನೌನ್ಸ್ ಆಗಿತ್ತು. ಅದಾದಮೇಲೆ ಮತ್ತೆ ಬದಲಾವಣೆ ಮಾಡಿ ಚಿಮ್ಮನಕಟ್ಟಿಯವ್ರಿಗೆ ಅವಕಾಶ ಮಾಡಿಕೊಟ್ರು. ನಮಗೂ ಕೂಡ ಅದೇ ರೀತಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ. ನಾವು ಅನೌನ್ಸ್ ಆಗಿದೆ, B.Pharm ಕೊಟ್ಟಿಲ್ವಲ್ಲ, ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಲ್ವಲ್ಲ. ಜಿಲ್ಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀರಾ, ಅವಕಾಶ ಮಾಡಿಕೊಟ್ಟಿದ್ದೀರಾ. ಹೆಸರು ಅನೌನ್ಸ್ ಆದರೂ B.Pharm ಚೇಂಜ್ ಮಾಡಿಕೊಟ್ಟಿದ್ದೀರಾ. ನಮಗೂ ಕೂಡ ಮಾಡಿಕೊಡಿ. ಹೆಸರು ಅನೌನ್ಸ್ ಆಗಿದೆ, B.Pharm ಮಾಡಿಕೊಡಿ. ಸೋತಂತವ್ರಿಗೆ ಕಳೆದ ಬಾರಿ ಸೋತಂತವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ, ಕೊಪ್ಪಳದಲ್ಲಿ ಮತ್ತು ಬೇರೆ ಕಡೆ. ನಮಗೂ ಕೂಡ ಈ ಸರಿ ಅವಕಾಶ ಮಾಡಿಕೊಡಿ. ನಾವು ಕಳೆದ ಬಾರಿ ಸೋತಿದ್ವಿ, ನಾವೇನು ತಪ್ಪು ಮಾಡಿದ್ದೀವಿ ಅಂತ ಎಲ್ಲರಿಗೂ ಕೊಟ್ಟು ನಮಗೆ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಅನ್ಯಾಯ? ಮಹಿಳೆ ಅಂತ ಅನ್ಯಾಯನಾ? ಇವತ್ತು ಮಹಿಳಾ ಪರವಾಗಿ ಮಹಿಳೆಯ ನ್ಯಾಯ ಅಂತಾರೆ, ಹಲವಾರು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಇವತ್ತು ನನಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಅಂತಂದರೆ ಎಲ್ಲಿಗೆ ಹೋಯ್ತೇನೆ? ಏನೋ ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ, ನೋಡೋಣ. ಒಂದು ವೇಳೆ ಟಿಕೆಟ್ ಬದಲಾಗಿ ಬೇರೆ ಹುದ್ದೆಯನ್ನು ಏನಾದರೂ ಕೊಡ್ತೀನಿ, ಸಮಾಧಾನ ಪಡಿಸುವಂತ ಕಾರ್ಯ ನಡೆದರೆ ಬೇಡ. ನೋಡಿ, ಸಾಕಷ್ಟು ಎಲ್ಲ ಹುದ್ದೆಗಳನ್ನು ನಾನು ನಿಭಾಯಿಸ್ಬಿಟ್ಟಿದ್ದೀನಿ. ಈ ಹುದ್ದೆಗಳಿಗೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ನಾನು ಮಹಿಳಾ ಉಪಾಧ್ಯಕ್ಷರಾಗಿ, ಇವತ್ತು ಜನರಲ್ ಸೆಕ್ರೆಟರಿ ಆಗಿ, ಬೈ ಎಲೆಕ್ಷನ್ಗಳಾಗಿರ್ಬೋದು, ಇವತ್ತು ಸಾಕಷ್ಟು ಪಕ್ಷ ಸಂಘಟನೆ ವಿಚಾರವಾಗಿ ಪಾದಯಾತ್ರೆಗಳು, ಮೆಂಬರ್ಶಿಪ್ಪು, ಡಿಜಿಟಲ್ ಮೆಂಬರ್ಶಿಪ್ಪು, ನಾನಾಯಕಿ, ಸ್ತ್ರೀ ಶಕ್ತಿ, ಒಂದಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾನು ಪಕ್ಷದ ಅಡಿಯಲ್ಲಿ ಮಾಡಿದ್ದೀನಿ. ಮಾಡಿದವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ನನಗೂ ಒಂದು ಅರ್ಹತೆ ಬೇಕಲ್ಲ. ಇಲ್ಲಮ್ಮ ಮಾಡು, ಪಕ್ಷ ನಿಂಗೆ ಏನಾದರೂ ಅವಕಾಶ ಮಾಡಿಕೊಡುತ್ತೆ ಅಂತ ಹೆಣ್ಮಕ್ಳಿಗೆ ನಾನು ಹೇಳೋಷ್ಟು ನನಗೆ ಎಬಿಲಿಟಿ ಇರಬೇಕಲ್ಲ. ಹೋಗ್ರಿ, ನಿಮಗೆ ಅನ್ಯಾಯ ಆಗಿದೆ. ಇಷ್ಟು ದೊಡ್ಡ ಕುಟುಂಬ, ಇಷ್ಟು ದುಡ್ದಿದ್ದೀರಾ, ಕಾರ್ಯಕರ್ತಲಾಗಿ ಇವತ್ತು ಕೆಲಸ ಮಾಡಿದ್ದೀರಾ ಜಿಲ್ಲೆಯಲ್ಲಿ 5 ವರ್ಷ. ನಿಮ್ಮಂಥವ್ರಿಗೆ ಟಿಕೆಟ್ ಕೊಡಲಿಲ್ಲ, ನೀವೇನು ನ್ಯಾಯ ಹೇಳಕ್ಕೆ ಬರ್ತೀರಿ? ನೀವೇನು ನಮಗೆ ನ್ಯಾಯ ಕೊಡಿಸ್ತೀರಾ? ನೀವೇನು ನಮಗೆ ಹುದ್ದೆ ಕೊಡಿಸ್ತೀರಾ ಅಂತ ಇವತ್ತು ಹೆಣ್ಮಕ್ಳು ನನಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹರಳು ಇರಬೇಕಲ್ಲ ಉತ್ತರ ಕೊಡೋದಕ್ಕೆ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷ ಸೂಕ್ತ ನಿರ್ಧಾರ ತೊಗೊಳುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ.